ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಟುಡೇಸ್ ಟಾಪಿಕ್ ಸ್ಟ್ಯಾಟಿಸ್ಟಿಕ್ಸ್. ವಾಟ್ ಡು ಯು ಮೀನ್ ಬೈ ಸ್ಟ್ಯಾಟಿಸ್ಟಿಕ್ಸ್? ಸೊ ಸ್ಟ್ಯಾಟಿಸ್ಟಿಕ್ಸ್, it is the branch of mathematics that deals with the collecting data, analyzing data and interpreting the data alva. So statistics ಎಲ್ಲೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಮಕ್ಕಳೇ? ಇನ್ ಡೈಲಿ ಲೈಫ್ ಅಲ್ಲಿ ತುಂಬಾ ಕಡೆ ಈ ಸ್ಟ್ಯಾಟಿಸ್ಟಿಕ್ಸ್ ಅಪ್ಲಿಕೇಬಲ್ ಆಗತ್ತೆ ಮಕ್ಕಳೇ. ಸೊ ನೀವು ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ನೋಡ್ತೀರಾ, ಅಲ್ಲಿ ಡಾಟಾ ಕಲೆಕ್ಟ್ ಮಾಡ್ತೀರಾ ಅಲ್ವಾ? ಸೊ ಅಲ್ಲಿ ಅದನ್ನ ನೋಡ್ತೀರಾ, ಅಲ್ಲಿ ಅಪ್ಲಿಕೇಬಲ್ ಆಗತ್ತೆ. ಅದೇ ರೀತಿ ಸೇಲ್ಸ್ ಟ್ರೆಂಡ್ಸ್ ಅಲ್ಲಿ ಅಪ್ಲಿಕೇಬಲ್ ಆಗತ್ತೆ. ಅದೇ ರೀತಿ ಡಾಟಾ ಫಾರ್ ಬಿಸ್ನೆಸ್ ಡಿಸಿಷನ್ಸ್ ಅಲ್ವಾ? ಸೊ ಇದರ ಅಪ್ಲಿಕೇಶನ್ಸ್, ಇಟ್ ಹ್ಯಾಸ್ ಎ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಅಲ್ವಾ? ಸೊ ಡೈಲಿ ಲೈಫ್ ಅಲ್ಲಿ, ಅದೇ ರೀತಿ ಸೈಕಾಲಜಿ, ಎನ್ವಿರಾನ್ಮೆಂಟಲ್ ಸೈನ್ಸ್, ಅದೇ ರೀತಿ ಬಿಸ್ನೆಸ್ ಅಲ್ಲಿ ನೋಡ್ತೀರಾ, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಬಿಹೈಂಡ್ ಪರ್ಸನಲ್ ಯೂಸಸ್ ಅಲ್ವಾ? ಸೊ ಮೆಡಿಸಿನ್ಸ್, ಎಕನಾಮಿಕ್ಸ್, ಗವರ್ಮೆಂಟ್ ಫೀಲ್ಡ್ಸ್ ಅಲ್ವಾ? ಸೊ ತುಂಬಾ ಕಡೆ ಏನಾಗುತ್ತೆ, ಈ ಸ್ಟ್ಯಾಟಿಸ್ಟಿಕ್ಸ್ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ಮಕ್ಕಳೇ. ಸೊ ಈಗಾಗಲೇ ನೀವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಲೋವರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡಿದ್ದೀರಾ, ಕೆಲವು ಕಾನ್ಸೆಪ್ಟ್ಸ್ ಗಳನ್ನ ಸ್ಟಡಿ ಮಾಡಿರ್ತೀರಾ ಅಲ್ವಾ? ಸೊ ನಾವೇನ್ ಮಾಡೋಣ, ಅದನ್ನ ಕ್ವಿಕ್ ಆಗಿ ರಿವೈಸ್ ಮಾಡೋಣ ಒಮ್ಮೆ. ಓಕೆ, ಸೊ ಏನೇನ್ ಕಲ್ತಿದ್ದೀರಾ ಅಂತ ಹೇಳ್ಕೊಂಡು. ಸೊ ನೀವಲ್ಲಿ ಲೋವರ್ ಕ್ಲಾಸಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ ರಿಲೇಟೆಡ್ ಆಗಿ ಮೀನ್, ಮೋಡ್ ಮತ್ತು ಮೀಡಿಯನ್ಸ್ ಅನ್ನ ಕಲ್ತಿದ್ದೀರಾ ಅಲ್ವಾ? ಸೊ ಹೇಗ್ ಮಾಡ್ತಿದ್ವಿ ಅದನ್ನ? ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಸೊ ಇಲ್ಲಿ ಒಂದಿಷ್ಟು ಮಕ್ಕಳ ಏಜ್ ಗಳನ್ನ ಕೊಡ್ತಿದ್ರು. ಫಾರ್ ಎಕ್ಸಾಂಪಲ್, if the ages of 12 students ಕೊಟ್ಟಿದ್ದಾರೆ, ಇದರ ಮೀನ್, ಮೋಡ್, ಮೀಡಿಯನ್ ಏನಾಗತ್ತೆ ಅಂತ ಕೇಳ್ತಿದ್ರು ಅಲ್ವಾ? ಸೊ ಆಗ ನೀವೇನ್ ಮಾಡ್ತಿದ್ರಿ? ಸೊ ಮೀನ್ ಅನ್ನ ಹೇಗ್ ತೆಗಿತೀವಿ ನಾವು? 12 ಸ್ಟೂಡೆಂಟ್ಸ್ ನ ಏಜ್ ನ ಮೀನ್ ಅನ್ನ ಹೇಗ್ ಫೈಂಡ್ ಔಟ್ ಮಾಡ್ತಿದ್ವಿ ಮಕ್ಕಳೇ? ಸೊ ಇಲ್ಲಿ ಏನ್ ಮಾಡ್ತಿದ್ವಿ ನಾವು? ಮೀನ್ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? Sum of the numbers, students age divided by ಏನ್ ಮಾಡ್ತಿದ್ವಿ? ಟೋಟಲ್ ನಂಬರ್ ಅಲ್ವಾ? ಸೊ sum of the ages of the students, 10 plus 8 plus 7 plus 11 plus 10 plus 8, ಈ ರೀತಿ ಎಲ್ಲ ಏಜಸ್ ಅನ್ನು ಆಡ್ ಮಾಡ್ತಿದ್ವಿ, ಡಿವೈಡೆಡ್ ಬೈ ಟೋಟಲ್ ನಂಬರ್. ಎಷ್ಟು? 12 ಸ್ಟೂಡೆಂಟ್ಸ್ ಇದಾರಲ್ವಾ? ಸೊ 12 ಮಾಡಿದಾಗ ಸೊ ಏನ್ ವ್ಯಾಲ್ಯೂಸ್ ಬರುತ್ತಲ್ವಾ? ಸೊ ದಿಸ್ ಇಸ್ ದಿ ಮೀನ್, ಅವರೇಜ್ ಏಜ್ ಆಫ್ ದಿ ಸ್ಟೂಡೆಂಟ್ಸ್. ಸೊ ಈ ರೀತಿಯಾಗಿ ನೀವು ಸ್ಟೂಡೆಂಟ್ಸ್ ನ ಏಜ್ ನ ಅವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ. ಸೊ ಅದೇ ಮೀಡಿಯನ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತಿದ್ವಿ ನೀವು? ಮೀಡಿಯನ್, ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತಿದ್ರಿ? ಸೊ ಸ್ಟೂಡೆಂಟ್ಸ್ ನ ಏಜ್ ಅನ್ನ ಏನ್ ಮಾಡ್ತಿದ್ರಿ ಮಕ್ಕಳೇ? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಳ್ತಿದ್ರಿ ಅಲ್ವಾ? ಸೊ ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡು, ಸೊ ಸೆಂಟರ್ ಅಲ್ಲಿ, ಸೊ ಇಲ್ಲಿ ನೋಡಿ, ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ರೆ ಸೊ ಏನಾಗುತ್ತೆ? ಇದು 7 7 8 8 8 9 10 10 1 2 3 4 5 times 1 2 3 4 10 10. So 11 1 2 times 11 11. So 2 3 4 5 6 7 8 9 10 11 12. ಓಕೆ, ಸೊ ಇದನ್ನ ಏನ್ ಮಾಡ್ತಿದ್ರಿ? ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಸೊ ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಳ್ತಿದ್ರಿ ಅಲ್ವಾ? ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡು ಸೊ ಏನ್ ಮಾಡ್ತಿದ್ರಿ? ಮಿಡಲ್ ಟರ್ಮ್. ಸೊ ಇಲ್ಲಿ ಎಷ್ಟು ನಂಬರ್ ಇದೆ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಮಕ್ಕಳೇ? 12 ಇದಾರಲ್ವಾ? ಸೊ ಇಲ್ಲಿ ನಂಬರ್ಸ್ 12 ಇದ್ದಾಗ
ಮಿಡಲ್ ಅಲ್ಲಿರೋ 2 ನಂಬರ್ಸ್ ಅನ್ನ ತಗೊಳ್ತಿದ್ರಿ. ಸೊ ಮಿಡಲ್ ಅಲ್ಲಿರೋ 2 ಟರ್ಮ್ಸ್ ಯಾವ್ದಾಗತ್ತೆ? 9 and 10 ಆಗತ್ತೆ. ಸೊ ಇದರ ಮೀಡಿಯನ್ ಏನಾಗತ್ತೆ ಮಕ್ಕಳೇ? ಸೊ 9 plus 10 divided by 2 ಮಾಡಿದಾಗ ಎಷ್ಟು ಬರುತ್ತಲ್ವಾ? ಸೊ ದಿಸ್ ಇಸ್ ದಿ ಮೀಡಿಯನ್ ಆಫ್ ದಿ ಏಜಸ್ ಆಫ್ ದಿ 12 ಸ್ಟೂಡೆಂಟ್ಸ್ ಅಲ್ವಾ? ಸೊ ಅದೇ ರೀತಿ ಮೋಡ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ? ಸೊ ಕೊಟ್ಟಿರುವ ಸ್ಟೂಡೆಂಟ್ಸ್ ನ ಏಜ್ ಅನ್ನ ಏನ್ ಮಾಡ್ತಿದ್ರಿ ನೀವು? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಳ್ತಿದ್ರಿ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡು ಸೊ ಅದರಲ್ಲಿ ಯಾವ ನಂಬರ್ ಮ್ಯಾಕ್ಸಿಮಮ್ ರಿಪೀಟ್ ಆಗಿರತ್ತಲ್ವಾ? ಸೊ ಅದೇನಾಗತ್ತೆ? ಈ ಒಂದು ನಂಬರ್ ಆಫ್ ಸ್ಟೂಡೆಂಟ್ಸ್ ಏಜಸ್ ಆಫ್ ದಿ ಸ್ಟೂಡೆಂಟ್ಸ್ ನ ಮೋಡ್. ಸೊ ಮೋಡ್ ಅನ್ನ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಸೊ ಇದನ್ನ ನೀವು ಲೋವರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡಿದ್ದೀರಾ. ಬಟ್ ನಾವು ಈ ಒಂದು 10th ಸ್ಟ್ಯಾಂಡರ್ಡ್ ಅಲ್ಲಿ ಯಾವ್ಯಾವ ಒಂದು ಟಾಪಿಕ್ಸ್ ಗಳನ್ನ ಅಭ್ಯಾಸ ಮಾಡ್ತೀವಿ ಅಂದ್ರೆ, ಸೊ ನೋಡಿ, ಈಗ ನೀವು ಒಂದು 10 ಜನ ಸ್ಟೂಡೆಂಟ್ಸ್ ನ ಏಜಿನ ಮೀನ್ ಅನ್ನ ಅಥವಾ ಮೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂದಾಗ ತುಂಬಾ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ ಮಕ್ಕಳೇ. ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇಫ್ ದಿ ಏಜಸ್ ಆಫ್ 50 ಸ್ಟೂಡೆಂಟ್ಸ್ 100 ಸ್ಟೂಡೆಂಟ್ಸ್ ನ ಏಜ್ ಅನ್ನ ಮೀನ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ, ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಆಗ ಸೊ ಈ ಎಲ್ಲಾ ಸ್ಟೂಡೆಂಟ್ಸ್ ನ ಏಜ್ ಅನ್ನ ಆಡ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಇದು ತುಂಬಾ ಲಾಂಗ್ ಪ್ರೊಸೆಸ್ ಆಗುತ್ತೆ ಮಕ್ಕಳೇ ಅಲ್ವಾ? ಸೊ ಆಗ ಏನ್ ಮಾಡ್ತೀವಿ ನಾವು? ಇದನ್ನ ಗ್ರೂಪ್ ಆಗಿ ಮಾಡ್ಕೋತೇವೆ. ಸೊ ಇಷ್ಟು ದಿನ ನೀವ್ ಏನ್ ಮಾಡ್ತಿದ್ರಿ? ಇದನ್ನ ಅನ್ಗ್ರೂಪ್ಡ್ ಡಾಟಾ ಒಳಗ್ ಬರ್ತಿತ್ತದು. ಸೊ 10 ಮೆಂಬರ್ಸ್ ಏಜ್ ಕೊಡ್ತಿದ್ರು, ಅದನ್ನ ನೀವು ಮೋಡ್ ಮತ್ತೆ ಮೀಡಿಯನ್ ಅನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಸೊ ಈ ಒಂದು 10th ಕ್ಲಾಸ್ ಅಲ್ಲಿ ನೀವೇನ್ ಮಾಡ್ತೀರಾ ಮಕ್ಕಳೇ? ಸೊ ಮೀನ್, ಮೋಡ್ ಅಂಡ್ ಮೀಡಿಯನ್ ಆಫ್ ದಿ ಗ್ರೂಪ್ಡ್ ಡಾಟಾ. ಸೊ ಇಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸ್ ನ ಏಜಸ್ ಅನ್ನ ಕೊಟ್ಟಾಗ ಸೊ ಅದನ್ನ ನಾವೇನ್ ಮಾಡ್ತೀವಿ? ಗ್ರೂಪ್ ಗಳನ್ನಾಗಿ ಡಿವೈಡ್ ಮಾಡ್ತೀವಿ ಮಕ್ಕಳೇ. ಸೊ ಹೇಗ್ ಮಾಡ್ತೀವಿ ಅದನ್ನ? ಫಾರ್ ಎಕ್ಸಾಂಪಲ್ ನೋಡಿ, 5 to 10 ಏಜಸ್ ಇನ ಮಕ್ಕಳಿನ ಒಂದು ಗ್ರೂಪ್ ಮಾಡ್ತೀವಿ. ಸೊ ಇಲ್ಲಿ 5ರಿಂದ 10 ಏಜಿನ ಮಕ್ಕಳುಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ 115 ಇದ್ರೆ 15. ಸೊ ಅದೇ ರೀತಿ 10 to 15 10ರಿಂದ 15 ಏಜ್ ಅಲ್ಲಿರುವ ಮಕ್ಕಳುಗಳ ಸಂಖ್ಯೆಗಳೆಷ್ಟಿದೆ ಅನ್ನೋದನ್ನ ಗ್ರೂಪ್ ಮಾಡ್ತೀವಿ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಮಕ್ಕಳೇ? ಮೀನ್, ಮೀಡಿಯನ್ ಅಂಡ್ ಮೋಡ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ ಮಕ್ಕಳೇ. ಇಷ್ಟೇ. ಸೊ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತುಂಬಾ ಈಸಿ ಸಬ್ಜೆಕ್ಟ್. ಸೊ ಇಲ್ಲಿ ಮೇನ್ ಅಂದ್ರೆ ನಿಮ್ಗೆ ಅಡಿಷನ್, ಮಲ್ಟಿಪ್ಲಿಕೇಶನ್ ಈ ತರ ಆಪರೇಷನ್ಸ್ ಗೊತ್ತಿರ್ಬೇಕು. ಇಷ್ಟು ಗೊತ್ತಿದ್ರೆ ಈಸಿಯಾಗಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು ಮಕ್ಕಳೇ. ಇನ್ನೇನಂದ್ರೆ, ಸೊ ನಾವ್ ಇಷ್ಟು ದಿನ ಏನ್ ಮಾಡಿದ್ವಿ? ಮೀನ್, ಮೋಡ್, ಮೀಡಿಯನ್ ಇನ ಅನ್ಗ್ರೂಪ್ಡ್ ಡಾಟಾಗಳ ಮೀನ್, ಮೋಡ್, ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ? ಗ್ರೂಪ್ಡ್ ಡಾಟಾ ಆಫ್ ಮೀನ್, ಮೀಡಿಯನ್ ಅಂಡ್ ಮೋಡ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ ಮಕ್ಕಳೇ. ಸೊ ಕಾನ್ಸೆಪ್ಟ್ ಏನ್ ಹೇಳಿ? ಮೀನ್ ಆಫ್ ಗ್ರೂಪ್ಡ್ ಡಾಟಾವನ್ನ ಅಭ್ಯಾಸ ಮಾಡ್ತೀವಿ. ಅದೇ ರೀತಿ ಮೋಡ್ ಆಫ್ ಗ್ರೂಪ್ಡ್ ಡಾಟಾ ಅಂಡ್ ಮೀಡಿಯನ್ ಆಫ್ ಗ್ರೂಪ್ಡ್ ಡಾಟಾ. ಸೊ ಇಲ್ಲಿ ಮುಖ್ಯವಾಗಿ ಫಾರ್ಮುಲಾಸ್ ಗಳ ಬರುತ್ತೆ. ಮೀನ್ ಕಂಡು ಹಿಡಿಲಿಕ್ಕೆ ಒಂದು ಫಾರ್ಮುಲಾಸ್ ಇರುತ್ತೆ. ಮೋಡ್ ಆಫ್ ಗ್ರೂಪ್ಡ್ ಡಾಟಾ, ಸೊ ಇದಕ್ಕೆ ಫಾರ್ಮುಲಾಸ್ ಬರುತ್ತೆ. ಅದೇ ರೀತಿ ಮೀಡಿಯನ್ ಆಫ್ ಗ್ರೂಪ್ಡ್ ಡಾಟಾ. ಸೊ ಈ ಮೂರಕ್ಕೂ ಫಾರ್ಮುಲಾಸ್ ಇರುತ್ತೆ. ಸೊ ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ನೆನಪಿನಲ್ಲಿ ಇಟ್ಕೊಂಡು ಇವುಗಳ ಡಾಟಾವನ್ನ ಹೇಗ್ ಫೈಂಡ್ ಔಟ್ ಮಾಡ್ತೀವಿ, ಮೀನ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ, ಮೋಡ್ ಅನ್ನ ಹೇಗ್ ಫೈಂಡ್ ಔಟ್ ಮಾಡ್ತೀವಿ, ಅದೇ ರೀತಿ ಮೀಡಿಯನ್ ಅನ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಮೇನ್ ಅಂದ್ರೆ ಇಲ್ಲಿ ಒಂದಿಷ್ಟು ಫಾರ್ಮುಲಾಸ್ ಇರುತ್ತೆ. ಸೊ ಮೊದಲನೇದಾಗಿ ಮೀನ್ ಆಫ್ ಗ್ರೂಪ್ ಡಾಟಾ. ಸೊ ಇದನ್ನ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಸೊ ಇಲ್ಲಿ 3 ಫಾರ್ಮುಲಾಸ್ ಬರುತ್ತೆ ಮಕ್ಕಳೇ. ಒಂದು ಡೈರೆಕ್ಟ್ ಮೆಥಡ್, ಅಸ್ಯೂಮ್ಡ್ ಮೀನ್ ಮೆಥಡ್ ಅಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಇಲ್ಲಿ ಇಲ್ಲಿ ಒಂದು ಪ್ರಾಬ್ಲಮ್ಸ್ ಅನ್ನ ಕೊಟ್ಟು ಒಂದಿಷ್ಟು ಡಾಟಾಗಳನ್ನ ಕೊಟ್ಟು ನಿಮಗೆ ಮೀನ್ ಆಫ್ ಗ್ರೂಪ್ ಡಾಟಾವನ್ನ ಕೇಳ್ತಾರೆ. ಸೊ ಆಗ ನೀವು ಯಾವ ಒಂದು ಮೆಥಡ್ ಅನ್ನ ಕೂಡ ಫಾಲೋ ಮಾಡ್ಕೊಂಡು ಮೀನ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಸೊ ಕೆಲವೊಂದ್ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಬೈ ಯೂಸ್ ಡೈರೆಕ್ಟ್ ಮೆಥಡ್ ಆರ್ ಅಸ್ಯೂಮ್ಡ್ ಮೀನ್ ಮೆಥಡ್ ಆರ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಆಗ ನೀವೇನ್ ಮಾಡ್ಬೇಕಾಗತ್ತೆ?
ಆ ಒಂದು ಫಾರ್ಮುಲಾಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ ಮಕ್ಕಳೇ. ಸೊ ಇಲ್ಲಿ ಡೈರೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡಿ ಮೀನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸೊ ಫಾರ್ಮುಲಾ ಏನಾಗುತ್ತೆ ನೋಡಿ, ಎಕ್ಸ್ ಬಾರ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಫ್ರೀಕ್ವೆನ್ಸಿ. ಓಕೆ, ದಿಸ್ ಎಕ್ಸ್ ಈಸ್ ದಿ ಇಂಟರ್ವಲ್, ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೇನೆ. ಸೊ ಇದನ್ನ ನಾನು ಹೇಗ್ ಮಾಡೋದು ಅನ್ನೋದನ್ನ ಪ್ರಾಬ್ಲಮ್ಸ್, ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡ್ತೀನಲ್ವಾ, ಸೊ ಆಗ ಹೇಳ್ತಾ ಹೋಗ್ತೇನೆ, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಆಯ್ತಾ. ಸೊ ನೆಕ್ಸ್ಟ್ ಮೆಥಡ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ಸೊ ಇಲ್ಲಿ ಡಿ ಐ ಏನಾಗುತ್ತೆ ಹೇಳಿ, ಎಕ್ಸ್ ಐ ಮೈನಸ್ ಎ. ಸೊ ಎ ಇಸ್ ದಿ ಅಸ್ಯೂಮ್ಡ್ ಮೀನ್. So step deviation method. So x bar is equal to a plus summation, here a is the assumed mean, is plus summation fi ui divided by summation fi into h. H is the interval. Okay. So ಈ ಮೂರು ಮೆಥಡ್ಸ್ ಏನಾಗುತ್ತೆ, ಮೀನ್ ಅನ್ನ ಫೈಂಡ್ ಔಟ್ ಮಾಡ್ತೀವಲ್ವಾ, ಸೊ ಯಾವಾಗ ಗ್ರೂಪ್ಡ್ ಡಾಟಾ. ಸೊ ಇಲ್ಲಿ ನೀವು ಎಲ್ಲ ಗ್ರೂಪ್ಡ್ ಡಾಟಾಗಳ ಮೀನ್ ಮೋಡ್ ಮೀಡಿಯನ್ ಅನ್ನ ಸ್ಟಡಿ ಮಾಡ್ತೀರಾ ಮಕ್ಕಳೇ. ಸೊ ಲೋವರ್ ಕ್ಲಾಸಸ್ ಎಲ್ಲ ಏನ್ ಮಾಡಿದ್ರೆ ನೀವು ಓನ್ಲಿ ಅನ್ಗ್ರೂಪ್ಡ್ ಡಾಟಾಸ್ ಅನ್ನ ಮೀನ್ ಮೋಡ್ ಮತ್ತು ಮೀಡಿಯನ್ ಅನ್ನ ಕಲ್ತಿದ್ರಿ ಅಲ್ವಾ. ಸೊ ಈಸಿ ಇರ್ತಿತ್ತು ಅದು. ಸೊ ಒಂದಿಷ್ಟು ಸ್ಟೂಡೆಂಟ್ಸಿನ ಏಜಸ್ ಅಥವಾ ಅವ್ರದ ಮಾರ್ಕ್ಸ್ ಗಳನ್ನ ಕೊಡ್ತಿದ್ರು. ಸೊ ಅದರ ಎವರೇಜ್ ಅನ್ನ ಫೈಂಡ್ ಔಟ್ ಮಾಡ್ತಿದ್ರಿ, ಅದೇ ರೀತಿ ಮೀನ್ ಮೋಡ್ ಅನ್ನ ಫೈಂಡ್ ಔಟ್ ಮಾಡ್ತಿದ್ರಿ ಮಕ್ಕಳೇ. ಸೊ ಇಲ್ಲಿ ಏನಾಗುತ್ತೆ, ಗ್ರೂಪ್ಡ್ ಡಾಟಾಗಳು ಕೊಟ್ಟಿರ್ತಾರೆ. ಸೊ ಈ ಫಾರ್ಮುಲಾಸ್ಗಳು ತುಂಬಾ ಇಂಪಾರ್ಟೆಂಟ್ ಆಯ್ತಾ, ಇವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಯಾವುದು, ಮೋಡ್ ಆಫ್ ಗ್ರೂಪ್ಡ್ ಡಾಟಾ. ಸೊ ಮೋಡ್ ಎಂ ಇಂದ ಡಿನೋಟ್ ಮಾಡ್ತೇವೆ, ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ 2 into f1 minus f0 minus f2 into h. So ಇಲ್ಲಿ L ಅಂದ್ರೆ ಏನ್ ಹೇಳಿ, ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. H is the width of the class interval. Okay. So f1 is the frequency of the model class. f0 is the frequency of the class preceding to the model class, and f2 is the frequency of the class succeeding the model classes. Okay. ಸೊ ಇದನ್ನೆಲ್ಲ ನಾನು ಪ್ರಾಬ್ಲಮ್ಸ್ ಅನ್ನ, ಈ ಒಂದು ಡಾಟಾಸ್ ಗಳನ್ನ ಹೇಗ್ ನಾವು ಮೋಡ್ ಅನ್ನ ಕಂಡು ಹಿಡಿತೇವಲ್ವಾ, ಸೊ ಆಗ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಹೇಗ್ ಬಂತು ಇದು, ಎಫ್ ಒನ್ ಅನ್ನ ಯಾವ ರೀತಿಯಾಗಿ ತಗೊಳ್ತೇವೆ, ಎಲ್ ಅನ್ನ ಹೇಗ್ ತಗೊಳ್ತೇವೆ, ಅದೇ ರೀತಿ ಎಚ್ ಕ್ಲಾಸ್ ಇಂಟರ್ವಲ್ ಅನ್ನ ಹೇಗ್ ತಗೊಳ್ತೇವೆ ಅನ್ನೋದನ್ನ ಹೇಳ್ಕೊಡ್ತೇನೆ ಮಕ್ಕಳೇ. ಸೊ ನೀವು ಅದನ್ನ ಫೈಂಡ್ ಔಟ್ ಮಾಡಿ ಫಾರ್ಮುಲಾದಲ್ಲಿ ಹಾಕ್ಬಿಟ್ರೆ ಆಯ್ತು. ಕಾಮನ್ ಆಗಿ ಸಿಂಪಲ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡ್ತಾ ಹೋದ್ರೆ ಆಯ್ತು ಮಕ್ಕಳೇ. ಇಷ್ಟೇ ಈಸಿ, ತುಂಬಾ ಈಸಿ ಟಾಪಿಕ್ ಇದು. ಸೊ ಅದೇ ರೀತಿ ಮೀನ್ ಆಫ್ ಗ್ರೂಪ್ಡ್ ಡಾಟಾವನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಓಕೆ. So where L is the lower limit of the median class, H is the width of the class interval, and F is the frequency of the median class, N is the number of observation. So here CF is the cumulative frequency of the class preceding to the median class. Okay. ಸೊ 3 ಫಾರ್ಮುಲಾಸ್ ಬರುತ್ತೆ ಮಕ್ಕಳ. ಇಲ್ಲಿ ಮುಖ್ಯವಾಗಿ ಮೀಡಿಯನ್ ಮತ್ತು ಮೋಡ್ ಅಲ್ಲಿ ಓನ್ಲಿ 1 ಫಾರ್ಮುಲಾಸ್ ಇರುತ್ತೆ, ಬಟ್ ಮೀನ್ ಅನ್ನ ಫೈಂಡ್ ಔಟ್ ಮಾಡೋದ್ರಲ್ಲಿ 3 ಮೆಥಡ್ ಇದೆ ಮಕ್ಕಳೇ. ಸೊ ಯಾವ ಮೆಥಡ್ ಅನ್ನ ಫಾಲೋ ಮಾಡಿದ್ರು ಕೂಡ ನೀವು ಆನ್ಸರ್ ಅನ್ನ ಪಡ್ಕೊಳ್ಬಹುದು. ಓಕೆನಾ. ಸೊ ಕೆಲವೊಮ್ಮೆ ಪರ್ಟಿಕ್ಯುಲರ್ ಆಗಿ ಅಸ್ಯೂಮ್ ಮೀನ್ ಮೆಥಡ್ ಅನ್ನ ಸಹಾಯದಿಂದನೇ ಮೀನ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ಆಗ ನೀವು ಪರ್ಟಿಕ್ಯುಲರ್ ಆಗಿ ಆ ಫಾರ್ಮುಲಾಸ್ ಅನ್ನ ಹಾಕ್ಬೇಕಾಗತ್ತೆ. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲಿ ಒಂದು ರಿಲೇಶನ್ಶಿಪ್ ಕೊಟ್ಟಿದ್ದಾರೆ, ಮೀನ್ ಮೋಡ್ ಮತ್ತು ಮೀಡಿಯನ್ ಇನ ರಿಲೇಶನ್ಶಿಪ್ ಅನ್ನ ಕೊಟ್ಟಿದ್ದಾರೆ. ಸೊ ಏನ್ ಹೇಳ್ತಾ ಇದೆ ಇಲ್ಲಿ, ಮೋಡ್ ಈಕ್ವಲ್ ಟು ಏನಾಗತ್ತಂತೆ, 3 ಮೀಡಿಯನ್ 3 ಟೈಮ್ಸ್ ದಿ ಮೀಡಿಯನ್ ಮೈನಸ್ 2 ಟೈಮ್ಸ್ ದಿ ಮೀನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ರಿಲೇಶನ್ಶಿಪ್, ಮೀನ್ ಮೋಡ್ ಮತ್ತು ಮೀಡಿಯನ್ ನ ಮಧ್ಯದಲ್ಲಿ ಇರುವ ಒಂದು ರಿಲೇಶನ್ಶಿಪ್ ಮಕ್ಕಳೇ. ಸೊ ಅದನ್ನ ಈ ಕಾಮನ್ ಆಗಿ ನೋಡಿ, ಸರ್ಕಲ್ ಅಲ್ಲಿ ಡಯಾಮೀಟರ್ ಮತ್ತು ರೇಡಿಯಸ್ ಇನ ರಿಲೇಶನ್ಶಿಪ್ ಅನ್ನ ಹೇಳ್ತಿದ್ವಿ ಅಲ್ವಾ. ಸೊ ಡಯಾಮೀಟರ್ ದಿಸ್ ಇಸ್ ಈಕ್ವಲ್ ಟು
ಹಾಫ್ ಆಫ್ ದಿ ರೇಡಿಯಸ್ ಅಲ್ವಾ. ಸೊ ಈ ರೀತಿ ರಿಲೇಶನ್ಶಿಪ್ ಇದು. ಸೊ ಇದರ ನಡುವಿನ ಒಂದು ಸಂಬಂಧ. ಸೊ ಕೆಲವೊಮ್ಮೆ ಇದನ್ನ 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಇರತ್ತೆ ಮಕ್ಕಳೇ. ಹಾಗಾಗಿ ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವೇನ್ ಮಾಡೋಣ, ಎಕ್ಸಸೈಸ್ ಪ್ರಾಬ್ಲಮ್ಸ್ ಅನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿ ಮುಖ್ಯವಾಗಿ ಬರೋದು 3 ಫಾರ್ಮುಲಾಸ್. ಓಕೆನಾ. ಸೊ ಈಗ ನಾವು ಪ್ರಾಬ್ಲಮ್ಸ್ ಅನ್ನ ಈ ಒಂದು ಡಾಟಾಸ್ ಗಳನ್ನ ನೋಡ್ತಾ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಎ ಸರ್ವೆ ವಾಸ್ conducted by group of students as a part of their environment awareness program, in which they collected the following data regarding the number of plants in 20 houses in a locality. Find the mean number of plants per house. Okay, so ಇಲ್ಲಿ number of plants ಎಷ್ಟಿದೆ, 0 to 14. ಸೊ ಇಲ್ಲಿ ಇದನ್ನ ಗ್ರೂಪ್ ಆಗಿ ವಿಂಗಡಿಸಿದ್ದಾರೆ. 0 to 2 ಎಷ್ಟು ನಂಬರ್ ಆಫ್ ಪ್ಲಾಂಟ್ ಹೌಸಸ್, 1. ಅಂದ್ರೆ ಇಲ್ಲಿ ಒಂದು ಪರಿಸರ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದಾರಂತೆ. ಸೊ ಅಲ್ಲಿ ಏನ್ ಮಾಡಿದ್ದಾರೆ, ಒಂದಿಷ್ಟು ಡಾಟಾಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಸೊ ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟು ಗಿಡಗಳಿವೆ ಅನ್ನೋದನ್ನ ಒಂದು ಡಾಟಾವನ್ನ ಕಲೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ 0 to 2 ಪ್ಲಾಂಟ್ಸ್ ಇರೋ ಮನೆಗಳ ಸಂಖ್ಯೆ ಎಷ್ಟು, 1. 2 to 4 ಪ್ಲಾಂಟ್ಸ್ ಇರೋ ಮನೆಗಳ ಸಂಖ್ಯೆ ಎಷ್ಟಿದೆ, 2 ಇದೆ ಮಕ್ಕಳೇ. ಅದೇ ರೀತಿ 6 to 8 ಪ್ಲಾಂಟ್ಸ್ ಗಳ ಸಂಖ್ಯೆಗಳಿರೋ ಮನೆಗಳು ಎಷ್ಟಿದೆ, 5 ಇದೆ. ಸೊ ಇದೇ ರೀತಿ ಇವುಗಳ ಡಾಟಾವನ್ನ ಹೇಳಿದ್ದಾರೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕಿದೆ, ಮೀನ್ ನಂಬರ್ ಆಫ್ ಪ್ಲಾಂಟ್ಸ್ ಪರ್ ಹೌಸ್. ಹಾಗಾದ್ರೆ ಇದರ ಆವರೇಜ್ ನಂಬರ್ ಆಫ್ ಪ್ಲಾಂಟ್ಸ್ ಪರ್ ಹೌಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ನೀವು ಮೀನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ 3 ಮೆಥಡ್ ಇದೆ ಇದರಲ್ಲಿ. ಸೊ ಡೈರೆಕ್ಟ್ ಮೆಥಡ್, ಅಸ್ಯೂಮ್ಡ್ ಮೆಥಡ್ ಆರ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಯಾವ ಮೆಥಡ್ ಅನ್ನ ಫಾಲೋ ಮಾಡಿ ಕೂಡ ನೀವು ಈ ಒಂದು ನಂಬರ್ ಆಫ್ ಪ್ಲಾಂಟ್ಸ್ ಪರ್ ಹೌಸಿನ ಮೀನ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಸೊ ನಾವೇನ್ ಮಾಡೋಣ, ಡೈರೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡೋಣ. ಸೊ ಇಲ್ಲಿ ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಏನ್ ಬರುತ್ತೆ ಹೇಳಿ. ಡೈರೆಕ್ಟ್ ಮೆಥಡ್ ಅಲ್ಲಿ ಫಾರ್ಮುಲಾ ಏನ್ ಬರುತ್ತೆ, ಎಕ್ಸ್ ಬಾರ್ one second. So formula x bar, so mean alva. So mean is equal to x bar. Formula in heli summation fi into xi divided by summation fi agatte. So this is the mean, direct method alva. So illi fi into xi. So ಇಲ್ಲಿ xi ಏನಾಗುತ್ತೆ, ಕ್ಲಾಸ್ ಇಂಟರ್ವಲ್. ಓಕೆ, ಸೊ xi ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ. ಸೊ ಇಲ್ಲೊಂದು ಕಾಲಮ್ ಹಾಕೊಳ್ಳೋಣ. ಸೊ ಕ್ಲಾಸ್ ಮಾರ್ಕ್ಸ್ ಅಲ್ವಾ. ಸೊ ಕ್ಲಾಸ್ ಮಾರ್ಕ್ಸ್ xi. ಓಕೆ, ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ xi ಅನ್ನ. ಸೊ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಕ್ಲಾಸ್ ಮಾರ್ಕ್ಸ್ ಸಿಗತ್ತೆ ಮಕ್ಕಳೇ. ಸೊ ಇಲ್ಲಿ ನೋಡಿ, ಲೋವರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ ಏನಿದೆ 2 ಇದೆ ಅಲ್ವಾ. ಸೊ 0 ಪ್ಲಸ್ 2 ಆಡ್ ಮಾಡಿ ಎಷ್ಟು ಬರುತ್ತೆ, 2 ಬರುತ್ತೆ. 2 ಡಿವೈಡೆಡ್ ಬೈ 2 ಮಾಡಿದಾಗ 1 ಬರುತ್ತೆ. ಸೊ ಹಾಗಾಗಿ ಕ್ಲಾಸ್ ಇಂಟರ್ವಲ್ ಏನಾಗುತ್ತೆ, ಫಸ್ಟ್ ಕಾಲಮ್ ಇಂದು 1 ಆಗತ್ತೆ. ಸೊ ಸೆಕೆಂಡ್ ಒನ್, 2 ಪ್ಲಸ್ 4 is 6 divided by 2. So 3 ಆನ್ಸರ್. ಸೊ ಅದೇ ರೀತಿ 4 ಪ್ಲಸ್ 6 10 divided by 2 5 ಆಗತ್ತೆ ಅಲ್ವಾ. ಸೊ ಅದೇ ರೀತಿ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಕ್ಲಾಸ್ ಮಾರ್ಕ್ಸ್ ಸಿಗತ್ತೆ ಮಕ್ಕಳೇ. ಸೊ 6 ಪ್ಲಸ್ 8 is 14 divided by 2 ಏನಾಗುತ್ತೆ, 7 ಬರುತ್ತೆ. ಸೊ ಅದೇ ರೀತಿ 8 plus 10 is 18 divided by 2 is 9. So 10 plus 12 is 22 divided by 2 is 11. So 12 plus 14 is
26 divided by 2 is 13 ಆಗತ್ತೆ ಮಕ್ಕಳೇ. ಸೊ ಕ್ಲಾಸ್ ಇಂಟರ್ವಲ್ ಬಂದಿದೆ. ಸೊ ಈಗ ನಮಗೆ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ ಟು ಏನಿದೆ ಹೇಳಿ, ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಇದೆ. ಸೊ ಇಲ್ಲಿ ಎಫ್ ಎಕ್ಸ್ ಐ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ ಎಫ್ ಐ ಇಂಟು ಎಕ್ಸ್ ಐ ಬೇಕಲ್ವಾ, ಸೊ ಇದರ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. ಸೊ ಎಫ್ ಐ ಇಂಟು ಎಕ್ಸ್ ಐ, ಸೊ ಏನಾಗುತ್ತೆ 1 ಇಂಟು 1 1, 3 2s are 6, 5 1s are 5, 7 5s are 35, 9 6s are 54, 11 2s are 22, 13 3s are 39. ಓಕೆ, ಸೊ ಇಷ್ಟು ಬಂದಿದೆ. ಸೊ ಈಗ ನಮ್ಗೆ ಬೇಕಾಗಿರೋದು ಏನಾಗಿತ್ತು ಫಾರ್ಮುಲಾದಲ್ಲಿ, ಎಕ್ಸ್ ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ಓಕೆ, ಸಮೇಷನ್ ಅಂದ್ರೆ ಏನ್ ಮಾಡ್ಬೇಕು, ಈ ಎಲ್ಲ ನಂಬರ್ಸ್ ಗಳನ್ನ ಆಡ್ ಮಾಡ್ಬೇಕು ಮಕ್ಕಳೇ. ಸೊ ನಾ ಹೇಳಿದ್ನಲ್ವಾ, ಸೊ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಮೇನ್ ಅಂದ್ರೆ ನಿಮ್ಗೆ ಅಡಿಷನ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಫಾಸ್ಟ್ ಇರ್ಬೇಕು ಇಷ್ಟೇ, ಮತ್ತೆ ತುಂಬಾ ಈಸಿಯಸ್ಟ್ ಟಾಪಿಕ್ ಆಗಿರೋದ್ರಿಂದ. ಸೊ ನೋಡಿ ಕ್ಲಾಸ್ ಮಾರ್ಕ್ಸ್. ಸೊ ಕ್ಲಾಸ್ ಮಾರ್ಕ್ಸ್ ಏನಿದೆ 13, 1 3 5 7 9 11 13. ಸೊ ಇಲ್ಲಿ ನಾವು ಸಮೇಷನ್ ಎಫ್ ಐ ಬೇಕಲ್ವಾ, ಸೊ ಸಮೇಷನ್ ಎಫ್ ಐ ಇಸ್ ಈಕ್ವಲ್ ಟು, ಸೊ ಇದನ್ನೆಲ್ಲ ಆಡ್ ಮಾಡಿ ಎಷ್ಟು ಬರುತ್ತೆ 20 ಅಲ್ವಾ. ಸೊ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು 20 ಹೌಸಸ್ ಇನ್ ಲೊಕ್ಯಾಲಿಟಿ. ಸೊ ಹಾಗಾಗಿ ಏನಾಗುತ್ತೆ, ಸಮೇಷನ್ ಆಫ್ ಎಫ್ ಐ ಏನ್ ಬರುತ್ತೆ 20 ಬರುತ್ತೆ. ಸೊ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ, ಸಮೇಷನ್ ಎಫ್ ಐ ಇಂಟು ಎಕ್ಸ್ ಐ. ಸೊ ಇದನ್ನ ಆಡ್ ಮಾಡಿ ಎಷ್ಟು ಬರುತ್ತೆ ಟ್ರೈ ಮಾಡಿ ನೀವು. ಸೊ 1 + 6 + 5 35 40 46 47. ಸೊ ಇದನ್ನ ಆಡ್ ಮಾಡಿದಾಗ 162 ಬರುತ್ತೆ. ಓಕೆ, ಸೊ 162. ಸೊ ಇದನ್ನ ಈ ಒಂದು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ. ಸೊ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಐ ಎಷ್ಟು ಬಂದಿದೆ 162 ಡಿವೈಡೆಡ್ ಬೈ 20. ಓಕೆ, ಸೊ ಎಷ್ಟು ಬರುತ್ತೆ ಆನ್ಸರ್ 20. ಸೊ 8.1. ಓಕೆ, ಸೊ ಎಷ್ಟು ಬರುತ್ತೆ ಹೇಳಿ, ಎಕ್ಸ್ ಬಾರ್ ಮೀನ್ ಎಷ್ಟು ಬರುತ್ತೆ ಹೇಳಿ 8.1 ಬರುತ್ತೆ ಮಕ್ಕಳೇ. ಸೊ ದೇರ್ಫೋರ್ ದಿ ಮೀನ್ ನಂಬರ್ ಆಫ್ ಪ್ಲಾಂಟ್ಸ್ ಪರ್ ಹೌಸ್ ಇಸ್ 8.1 ಆಗತ್ತೆ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. Okay, look at the question number 4. 30 women were examined in a hospital by a doctor and the number of heartbeats per minute were recorded and
summarized as follows. Find the mean heartbeats per minute for these women choosing a suitable method. Okay, so ಇಲ್ಲಿ 30 women ಏನಾಗಿದ್ದಾರೆ ಎಕ್ಸಾಮಿನ್ ತಪಾಸಣೆಗೊಳಗಾಗಿದ್ದಾರೆ ಅಲ್ವಾ. ಸೊ ಇಲ್ಲಿ ಇವರ ಹಾರ್ಟ್ ಬೀಟ್ ಗಳನ್ನ ಏನ್ ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ಸೊ ಇವುಗಳ ಒಂದು ಡಾಟಾವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ನಂಬರ್ ಆಫ್ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ಸ್ 65 to 68 ಇರೋರು 2 ವುಮೆನ್ಸ್, 68 to 71 ಇರೋರು 4 ವುಮೆನ್ಸ್, 71 to 74 ಇರೋರು 3, 74 to 77 ಹಾರ್ಟ್ ಬೀಟ್ ಇರೋರು 8 ಮೆಂಬರ್ಸ್ ಇದ್ದಾರೆ, 77 to 80 ಹಾರ್ಟ್ ಬೀಟ್ ಇರೋರು 7 ಮೆಂಬರ್ಸ್ ಇದ್ದಾರೆ, 80 to 83 ಹಾರ್ಟ್ ಬೀಟ್ ಇರೋರು 4 ಮೆಂಬರ್ಸ್ ಇದ್ದಾರೆ. ಸೊ 83 to 86 ಹಾರ್ಟ್ ಬೀಟ್ ಇರೋರು 2 ಮೆಂಬರ್ಸ್ ಇದ್ದಾರೆ ಮಕ್ಕಳೇ. ಸೊ ಇಲ್ಲಿ ಇದರ ಕ್ಲಾಸ್ ಇಂಟರ್ವಲ್ ಅನ್ನ ನೋಡಿ, 65 to 68, 68 to 71, 71 to, ಸೊ ಇಲ್ಲಿ ಗ್ಯಾಪ್ ಇಲ್ಲ, ಸೊ ಕಂಟಿನ್ಯೂ ಆಗಿದೆ. ಓಕೆ, ಸೊ ಇದನ್ನ ನೋಡ್ಕೊಳ್ಬೇಕಾಗತ್ತೆ ನೀವು. ಸೊ ಇದು ಕಂಟಿನ್ಯೂ ಇದೆ. ಸೊ ನಂಬರ್ ಆಫ್ ವುಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡೋಣ, ಸೂಟೇಬಲ್ ಮೆಥಡ್ ನ ಯೂಸ್ ಮಾಡಿ ಇದರ ಮೀನ್ ಅನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಸೊ ಇಲ್ಲಿ ನಾವೇನ್ ಮಾಡೋಣ, ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನ ಬಳಸೋಣ. ಓಕೆ, ಸೊ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಫಾರ್ಮುಲಾ ಏನಾಗತ್ತೆ, ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ತಗೊಳ್ಳೋಣ. ಸೊ ಸ್ಟೆಪ್ ಡಿವಿಯೇಷನ್ ಮೆಥಡ್. Step deviation method. Okay, so formula is mean x bar ಏನಾಗುತ್ತೆ, a plus h into summation fi ui divided by summation fi ಆಗುತ್ತೆ. ಓಕೆ, so this is the step deviation method. ಸೊ ಈಗ ನಮ್ಗೆ ಇಲ್ಲಿ ಎ ಮೀನ್ ಬೇಕು, ಎಚ್ ಅನ್ನ ಹೇಳ್ಬೇಕು ನಾವು, ಎಫ್ ಐ ಯು ಐ ಅಂದ್ರೆ ಏನು ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ನಂಬರ್ ಆಫ್ ವುಮೆನ್ಸ್, ಸೊ ಫ್ರೀಕ್ವೆನ್ಸಿ ಆಗತ್ತೆ ಇದು. ಓಕೆ, ಎಫ್. ಸೊ ಇಲ್ಲಿ ಯು ಐ, ಸೊ ಕ್ಲಾಸ್ ಇಂಟರ್ವಲ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಎಕ್ಸ್ ಐ ಅಲ್ವಾ. ಸೊ ಇದೇನಾಗತ್ತೆ 65. ಹೇಗ್ ಫೈಂಡ್ ಔಟ್ ಮಾಡ್ತೀವಿ ನಾವು ಕ್ಲಾಸ್ ಇಂಟರ್ವಲ್ ಅನ್ನ, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡ್ತೀವಿ. ಅದೇ ರೀತಿ ಸೆಕೆಂಡ್ 68 ಪ್ಲಸ್ 71 ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಕ್ಲಾಸ್ ಮಾರ್ಕ್ಸ್ ಸಿಗತ್ತೆ ಅಲ್ವಾ. ಸೊ ಈಗ ನಾವೇನ್ ಮಾಡೋಣ, ಕ್ಲಾಸ್ ಮಾರ್ಕ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಕ್ಲಾಸ್ ಮಾರ್ಕ್ಸ್. So 65 plus 68 divided by 2. 65 plus 68 divided by 2 ಮಾಡಿದಾಗ ಎಷ್ಟು ಬರುತ್ತೆ, 66.5 ಬರುತ್ತಲ್ವಾ. ಸೊ 66.5. 68 plus 71 ಇದೇನ್ ಬರುತ್ತೆ, 69.5. 71 plus 74 divided by 2. Lower limit plus upper limit divided by 2. So this is 72.5. So 74 plus 77 divided by 2. So this is 75.5. So 77 plus 80 divided by 2. This is 78.5. 80 plus 83 divided by 2. So 81.5. So 83 plus 86 divided by 2. So this is 84.5 ಆಗುತ್ತೆ ಮಕ್ಕಳು. So this is the class marks. Okay. So next ಏನ್ ಮಾಡ್ಬೇಕು ನಾವು, UI ಅನ್ನ ಫೈಂಡ್ ಔಟ್ ಮಾಡ್ಬೇಕು. So UI
ಇಸ್ ಈಕ್ವಲ್ ಟು ಏನಾಗುತ್ತೆ xi ಮೈನಸ್ ಎ ಡಿವೈಡೆಡ್ ಬೈ ಎಚ್. ಓಕೆ, ಸೊ ಇಲ್ಲಿ ನಮ್ಗೆ xi ಮೈನಸ್ ಎ ಡಿವೈಡೆಡ್ ಬೈ ಎಚ್ ಇದೆ. ಸೊ ಇಲ್ಲಿ xi ಅಂದ್ರೆ ಏನಾಗುತ್ತೆ, ಸೊ ಈ ಒಂದು ಇಂಟರ್ವಲ್ ಕ್ಲಾಸ್ ಇಂಟರ್ವಲ್ ಆಗುತ್ತೆ, ಕ್ಲಾಸ್ ಮಾರ್ಕ್ಸ್. ಸೊ ಇಲ್ಲಿ ಎ ಏನ್ ಹೇಳಿ, ಸೊ ಎ ಅನ್ನೋದು ಅಸ್ಯೂಮ್ಡ್ ಮೀನ್ ಆಗತ್ತೆ. ಸೊ ಇದನ್ನ ಅಸ್ಯೂಮ್ಡ್ ಮೀನ್ ಅಂತ ಹೇಳ್ತೇವೆ. ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು, ಸೊ ನೋಡಿ ಇಲ್ಲಿ ಈ ಒಂದು ಇಂಟರ್ವಲ್ ಅಲ್ಲಿ ಲೋವರ್ ಲಿಮಿಟ್ ಏನಿದೆ ಹೇಳಿ 65 ಇದೆ ಅಲ್ವಾ. ಸೊ ಲಾಸ್ಟ್ ಇಂಟರ್ವಲ್ ಲಿಮಿಟ್ ಏನಿದೆ ಹೇಳಿ 86 ಇದೆ ಅಲ್ವಾ. ಸೊ ನಾವೇನ್ ಮಾಡ್ತೇವೆ ಇಲ್ಲಿ 65 ಪ್ಲಸ್ 86 ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಎಷ್ಟು ಬರುತ್ತೆ 65 ಪ್ಲಸ್ 86 ಡಿವೈಡೆಡ್ ಬೈ 2. ಸೊ ಎಷ್ಟು ಬರುತ್ತೆ 75.5 ಬರುತ್ತೆ ಅಲ್ವಾ. ಸೊ 75.5 ಬರುತ್ತೆ ಮಕ್ಕಳೇ. ಸೊ ದಿಸ್ ಈಸ್ ದಿ ಅಸ್ಯೂಮ್ಡ್ ಮೀನ್. ಓಕೆ, ಇದನ್ನ ಎ ಅಂತ ತಗೊಳ್ತೇವೆ. ಸೊ ಇಲ್ಲ ನೀವು ಈ ಒಂದು ಕ್ಲಾಸ್ ಇಂಟರ್ವಲ್ ಅಲ್ಲಿ, ಸೊ ಈ ಒಂದು ಕ್ಲಾಸ್ ಇಂಟರ್ವಲ್ ಅಲ್ಲಿ, ಸೊ ಇಲ್ಲಿ ಸೆಂಟರ್ ಅಲ್ಲಿ ಇರೋ ಒಂದು ಕ್ಲಾಸ್ ಮಾರ್ಕ್ಸ್ ಅನ್ನ ನೀವು ಅಸ್ಯೂಮ್ಡ್ ಆಗಿ ತಗೊಳ್ಬಹುದು. ಸೊ ಅಂದ್ರೆ ನಾವು ಒಂದು ಪ್ರೆಡಿಕ್ಟ್ ಮಾಡ್ತಾ ಇದೀವಿ ಎ ಅನ್ನ 75.5 ಅಂತ. ಸೊ ನೀವು 78.5 ಬೇಕಾದ್ರೂ ತಗೊಳ್ಬಹುದು. ಸೊ ಸೆಂಟರ್ ಅಲ್ಲಿ ಇರೋದನ್ನ ಜಾಸ್ತಿ ಪ್ರಿಫರ್ ಮಾಡ್ಬೇಕಾಗತ್ತೆ. ಸೊ ಅದರ್ವೈಸ್ ನೀವೇನ್ ಮಾಡ್ಬೋದು, ಲೋವರ್ ಲಿಮಿಟ್ 65 ಪ್ಲಸ್ ಅಪ್ಪರ್ ಲಿಮಿಟ್, ಲಾಸ್ಟ್ ಲಿಮಿಟ್ ಏನಿದೆ 86 ಇದೆ. ಸೊ ಲೋವರ್ ಲಿಮಿಟ್ ಪ್ಲಸ್ ಲಾಸ್ಟ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 2 ಮಾಡಿ ಕೂಡ ನೀವು ಎ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಓಕೆ, ಸೊ ಈಗ ಯು ಐ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಎಚ್ ಏನಾಗುತ್ತೆ ಹೇಳಿ ಕ್ಲಾಸ್ ಇಂಟರ್ವಲ್ ಆಗುತ್ತೆ 65 to 68. ಎಷ್ಟು ಬರುತ್ತೆ 65, 66, 66, 67, 68 ಅಲ್ವಾ. 3 ಇಂಟರ್ವಲ್ಸ್ ಬರುತ್ತೆ ಮಧ್ಯದಲ್ಲಿ. 68 to 71 ಎಷ್ಟಿದೆ 69, 70, 71. ಸೊ 3 ಅಲ್ವಾ. ಸೊ ಹಾಗಾಗಿ ಇಲ್ಲಿ ಎಚ್ ಏನಾಗುತ್ತೆ ಹೇಳಿ ಎಚ್ ಈಕ್ವಲ್ ಟು 3 ಆಗತ್ತೆ. ಓಕೆ, ಸೊ ದಿಸ್ ಇಸ್ ದಿ ಕ್ಲಾಸ್. ಸೊ ಈಗ ನಾವೇನ್ ಮಾಡ್ಬೋದು ಯು ಐ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಸೊ ಏನಾಗುತ್ತೆ ಇದು xi ಎಷ್ಟಿದೆ 66.5 ಮೈನಸ್ 75.5 ಡಿವೈಡೆಡ್ ಬೈ 3 ಮಾಡ್ತಾ ಹೋಗ್ಬೇಕು. ಅದೇ ರೀತಿ ಇಲ್ಲೂ ಕೂಡ 69.5 ಮೈನಸ್ 75.5 ಡಿವೈಡೆಡ್ ಬೈ 3. ಸೊ ಇಲ್ಲಿ ಇದನ್ನ ಡೈರೆಕ್ಟ್ ಬರ್ದ್ಬಿಡ್ತೇನೆ. ಇದೇನಾಗತ್ತೆ ಯು ಐ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ xi ಮೈನಸ್ ಎ ಡಿವೈಡೆಡ್ ಬೈ ಎಚ್ ಮಾಡಿದಾಗ ಎಷ್ಟು ಬರುತ್ತೋ ಅದೇನಾಗಿರತ್ತೆ ಯು ಐ ಆಗಿರತ್ತೆ ಮಕ್ಕಳು. ಸೊ ಆನ್ಸರ್ ಅನ್ನ ಬರಿತಾ ಹೋಗ್ತೇನೆ. ಸೊ ಇದೆಷ್ಟು ಬರುತ್ತೆ ಮೈನಸ್ 3. ಸೊ ಇದೆಷ್ಟಾಗತ್ತೆ -2 ಆಗತ್ತೆ. ಸೊ 72.5 ಮೈನಸ್ 75.5 ಡಿವೈಡೆಡ್ ಬೈ ಎಚ್ ಏನಾಗುತ್ತೆ 0 ಆಗ್ಬಿಡತ್ತೆ. ಸೊ 75.5 ಮೈನಸ್ 72 ಮಾಡಿದಾಗ ಎಷ್ಟು -1 ಬರುತ್ತಲ್ವಾ. ಸಾರಿ -1. 75.5 ಮೈನಸ್ 75.5 ಡಿವೈಡೆಡ್ ಬೈ ಎಚ್ ಇದು 0 ಆಗುತ್ತೆ. ಸೊ ನೆಕ್ಸ್ಟ್ 78.5 ಮೈನಸ್ ಎ 75.5 ಡಿವೈಡೆಡ್ ಬೈ ಎಚ್ ಇಸ್ 3. ಇದೆಷ್ಟು ಬರುತ್ತೆ 1. ಸೊ ನೆಕ್ಸ್ಟ್ ಏನ್ ಬರುತ್ತೆ 2. ಸೊ 84.5 ಮೈನಸ್ 75.5 ಡಿವೈಡೆಡ್ ಬೈ 3 ಮಾಡಿದಾಗ 3 ಬರುತ್ತೆ. ಓಕೆ, ಸೊ ಇದೇನಾಯ್ತು ಹೇಳಿ ಯು ಐ ಆಯ್ತು. ದಿಸ್ ಇಸ್ ಯು ಐ. ಸೊ ನೆಕ್ಸ್ಟ್ ಏನ್ ಮಾಡೋಣ ಎಫ್ ಐ ಇಂಟು ಯು ಐ ಮಾಡೋಣ. ಎಫ್ ಐ ಇಂಟು ಯು ಐ. ಸೊ ಎಫ್ ಐ ಇಸ್ ನಂಬರ್ ಆಫ್ ಮೆನ್ಸ್, ಯು ಐ ಇಸ್ ದಿಸ್ ಯು ಐ. ಸೊ ಇದೆರಡನ್ನ ಮಲ್ಟಿಪ್ಲೈ ಮಾಡಿ. ಸೊ 2 into -3 is -6. 4 into 2 is -2 is -8. 3 into -1 is -3. 8 into 0 is 0. 7 into 1 is 7. 4 into 2 is 8. 2 into 3 is 6 ಆಗುತ್ತೆ. ಓಕೆ,
ಸೊ ದಿಸ್ ಈಸ್ FI into UI ಆಗತ್ತೆ. ಸೊ ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ಫಾರ್ಮುಲಾದಲ್ಲಿ ಏನಿದೆ, A plus H into summation FI into UI divided by summation FI ಅಲ್ವಾ. ಸೊ ಇಲ್ಲಿ A ಏನಿದೆ, X bar is equal to A is 75.5 plus H is 3 into summation of FI UI, summation of FI into UI ಎಷ್ಟು ಬರುತ್ತೆ. ಸೊ ಆಡ್ ಮಾಡಿ ಇದನ್ನ, summation FI -6 -8 -3, ಸೊ ಎಷ್ಟು ಬರುತ್ತೆ, -17 21 minus plus 21 4 ಬರುತ್ತೆ. ಓಕೆ, ಸೊ ಸಮೇಶನ್ FI UI ಏನ್ ಬರುತ್ತೆ ಹೇಳಿ, +4 ಆಗುತ್ತೆ. ಸೊ ಸಮೇಶನ್ FI UI is +4. ಸೊ ಸಮೇಶನ್ FI ಏನಾಗುತ್ತೆ ಹೇಳಿ, ಫ್ರೀಕ್ವೆನ್ಸಿ, ಸಮ್ ಆಫ್ ದಿ ಫ್ರೀಕ್ವೆನ್ಸಿ. ಸೊ ಎಷ್ಟು, 2 + 4 6, 6 + 3 is 9, 9 6 30 ಆಗತ್ತೆ ಅಲ್ವಾ. ಸೊ ಸಮೇಶನ್ FI ಏನ್ ಬರುತ್ತೆ ಹೇಳಿ, 30 ಆಗತ್ತೆ. ಓಕೆ, ಸೊ ಈಗ 3 into 4 divided by 30. ಸೊ ಇದೇನಾಗುತ್ತೆ, 75.5 plus 4 3s are 12 divided by 30. ಸೊ ಇಲ್ಲ ಹಿಂಗ್ ಮಾಡೋಣ, 3 1s are 3 10s. ಸೊ ಇದೇನ್ ಬರುತ್ತೆ, 4/10. ಇದೆಷ್ಟು ಬರುತ್ತೆ, 75.5. ಸೊ ಇದನ್ನ 755 divided by 10. ಸೊ ಇದನ್ನ ಡೆಸಿಮಲ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡೋಣ. ಸೊ +4/10. ಸೊ ಈಗ ಆಡ್ ಮಾಡಿ. ಸೊ ಡಿನೋಮಿನೇಟರ್ ಅಲ್ಲಿ ನಂಬರ್ ಸೇಮ್ ಇರೋದ್ರಿಂದ ಸೊ ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು. ಸೊ 759 divided by 10. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, 10 1s, 10 7s, 10 5s, ಸೊ 0.9. ಓಕೆ, ಸೊ 75.9 ಆಗತ್ತೆ ಮಕ್ಕಳು. ಸೊ ಹಾಗಾದ್ರೆ ಏನಾಯ್ತು ಹೇಳಿ, ಇಲ್ಲಿ ಮೀನ್ ಹಾರ್ಟ್ ಬೀಟ್ ಪರ್ ಮಿನಿಟ್ಸ್ ಫಾರ್ ವುಮನ್ is 75.9 ಆಗತ್ತೆ. ಓಕೆ, ಸೊ mean heartbeat per minute for women is 75.9. Okay.
look at the question number 3. In a retail market, fruits vendor were selling mangoes kept in packing boxes. These boxes contained varying number of mangoes. The following was the distribution of mangoes according to the number of boxes. ಸೊ ಇಲ್ಲಿ ಮ್ಯಾಂಗೋಸ್ ಮಾರುಕಟ್ಟೆಯಲ್ಲಿ ಮ್ಯಾಂಗೋಸ್ಗಳಿದೆ. ಸೊ ಅಲ್ಲಿ ಬಾಕ್ಸಸ್ ಅಲ್ಲಿರೋ ಮ್ಯಾಂಗೋಸ್ಗಳು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. 52 ಮ್ಯಾಂಗೋಸ್. ನಂಬರ್ ಆಫ್ ಬಾಕ್ಸಸ್ ಎಷ್ಟಿದೆ? 15 ಇದೆ. ಅದೇ ರೀತಿ 53ರಿಂದ 55 ಹಣ್ಣುಗಳಿರುವ ಬಾಕ್ಸಸ್ ಎಷ್ಟಿದೆ? 110. ಅದೇ ರೀತಿ 56 to 58 ನಂಬರ್ ಆಫ್ ಮ್ಯಾಂಗೋಸ್ ಇರುವ ಬಾಕ್ಸಸ್ 135 ಇದೆ. ಸೊ 59 to 61 ನಂಬರ್ ಆಫ್ ಮ್ಯಾಂಗೋಸ್ ಇರೋ ಬಾಕ್ಸಸ್ 115 ಇದೆ. ಸೊ ಅದೇ ರೀತಿ 62 to 64 ಮ್ಯಾಂಗೋಸ್ ಇರೋ ಬಾಕ್ಸಸ್ಗಳ ಸಂಖ್ಯೆ 25 ಇದೆ ಮಕ್ಕಳೇ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು? ಇದರ ಮೀನ್ ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ನೀವು ಯಾವ ಮೆಥಡ್ ಅನ್ನ ಯೂಸ್ ಮಾಡಿ ಕೂಡ ಇದರ ಮೀನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಡೈರೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡಿ, ಆರ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನ ಯೂಸ್ ಮಾಡಿ, ಆರ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅನ್ನ ಕೂಡ ಯೂಸ್ ಮಾಡಬಹುದು ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ? ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನ ಫಾಲೋ ಮಾಡೋಣ. So here first ಏನ್ ಮಾಡೋಣ? xi ಅನ್ನ ಫೈಂಡ್ ಔಟ್ ಮಾಡೋಣ. ಸೊ xi ಏನಾಗುತ್ತೆ? ಲೋವರ್ ಇಂಟರ್ವಲ್ ಪ್ಲಸ್ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಅಲ್ವಾ? ಸೊ 50 ಪ್ಲಸ್ 52 ಡಿವೈಡೆಡ್ ಬೈ 2. ಸೊ ಏನಾಗುತ್ತೆ? ದಿಸ್ ಇಸ್ 51, ದಿಸ್ ಇಸ್ 54, 56 ಪ್ಲಸ್ 58 ಡಿವೈಡೆಡ್ ಬೈ 2, ದಿಸ್ ಇಸ್ 57, 59 plus 61 divided by 2, this is 60, and 62 to 64. 62 plus 64 divided by 2, this is 63. Okay, so this is the class marks. So next in madona, so ui. So ui ಏನಾಗುತ್ತೆ ಹೇಳಿ? xi minus a divided by 8. So here a ಏನಾಗುತ್ತೆ ಹೇಳಿ? ಅಸ್ಯೂಮ್ಡ್ ಮೀನ್ ಅಲ್ವಾ? ಸೊ ನೀವು ಸೆಂಟರ್ ಇರೋ ನಂಬರ್ ಅನ್ನು ಬೇಕಾದ್ರೂ ಬರಿಬಹುದು. ಸೊ ಇಲ್ಲ ಅಂದ್ರೆ 50 ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ 64. ಸೊ ಇದನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಅಂತ ಕೂಡ ಮಾಡಬಹುದು ಮಕ್ಕಳೇ. ಸೊ ಎಷ್ಟು ಬರುತ್ತೆ? ಸೊ ನಾವಿಲ್ಲಿ ಏನ್ ಮಾಡೋಣ? 1 2 3 4 5 ಇದೆ ಅಲ್ವಾ? ಸೊ 60 ತಗೊಳ್ಳೋಣ. ಅಥವಾ ಏನ್ ಮಾಡೋಣ? 50 ಪ್ಲಸ್ 64 ಡಿವೈಡೆಡ್ ಬೈ 2 ಮಾಡಿ. ಸೊ ಎಷ್ಟು ಬರುತ್ತೆ? 50 plus 64 divided by 57 ಬರುತ್ತಲ್ವಾ? ಸೊ ಹಾಗಾಗಿ a ಏನಾಗುತ್ತೆ ಹೇಳಿ? 57. ಸೊ ದಿಸ್ ಇಸ್ a. ಓಕೆ, ಸೊ ದಿಸ್ ಇಸ್ ಅಸ್ಯೂಮ್ಡ್ ಮೀನ್. ಸೊ ಹೀಗೂ ಕೂಡ ಮಾಡ್ಬೋದು, ಇಲ್ಲ ನೀವು ಸೆಂಟ್ರಲ್ ವ್ಯಾಲ್ಯೂ ಅನ್ನ ಕೂಡ ತಗೊಳ್ಬಹುದು. ಸೊ 57 ತಗೊಳ್ಬಹುದು, ಇಲ್ಲ 60 ಕೂಡ ತಗೊಳ್ಬಹುದು, ನಡೆಯುತ್ತೆ. ಓಕೆ, ಸೊ ಅಸ್ಯೂಮ್ ಮಾಡ್ತಾ ಇರೋದು ಹಾಗಾಗಿ. ಸೊ ಇಲ್ಲಿ ಯು ಐ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಯು ಐ ಏನಾಗುತ್ತೆ ಹೇಳಿ?
51 ಮೈನಸ್ 57 ಡಿವೈಡೆಡ್ ಬೈ ಎಚ್ ಇಂಟರ್ವಲ್ಸ್ ನೋಡಿ. ಸೊ ಇಲ್ಲಿ ಏನಿದೆ ಹೇಳಿ, ಕಂಟಿನ್ಯೂ ಆಗಿಲ್ಲ. 50, 51, 52, ನೆಕ್ಸ್ಟ್ 53 ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಇಂಟರ್ವಲ್ ಏನಾಗುತ್ತೆ, 50, 51, 52. ಸೊ ದ ಕ್ಲಾಸ್ ಇಂಟರ್ವಲ್ ಎಚ್ ಏನಾಗುತ್ತೆ ಹೇಳಿ, 3 ಆಗತ್ತೆ. ಓಕೆ, ಸೊ 3. ಸೊ ಇದೇನಾಗುತ್ತೆ, 51 ಮೈನಸ್ 57 ಡಿವೈಡೆಡ್ ಬೈ 3 ಅಲ್ವಾ. ಸೊ ಇದೇನ್ ಬರುತ್ತೆ, 6 ಆಗತ್ತೆ. ಸೊ 51 minus 57 divided by 3. So this is equal to 51 minus 57 divided by 3. So minus 2 ಆಗತ್ತೆ. So 54 minus 57 divided by h is 3. So 54 minus 57 divided by 3 ಎಷ್ಟು ಬರುತ್ತೆ, 1 ಬರುತ್ತಲ್ವಾ. ಸೊ ಅದೇ ರೀತಿ 57 minus 57 divided by 3. So 0 ಆಗತ್ತೆ. So 57 minus 60 minus 57 divided by 3. ಸೊ ಎಷ್ಟಾಗುತ್ತೆ, ಇದು 1 ಬರುತ್ತೆ. ಸೊ 63 minus 57 divided by 3. 6 ಆಗುತ್ತೆ. 6 by 3 ಏನಾಗುತ್ತೆ, 2 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಯು ಐ ಆಯ್ತು ಮಕ್ಕಳು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಎಫ್ ಐ ಇಂಟು ಯು ಐ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಎಫ್ ಐ ಇಂಟು ಯು ಐ. ಸೊ 2 ಇಂಟು 15 ಎಷ್ಟು ಬರುತ್ತೆ, ಮೈನಸ್ 2 ಬಂದಿದೆ ಅಲ್ವಾ. ಮೈನಸ್ 51 ಮೈನಸ್ 57 ಅಂದ್ರೆ ಮೈನಸ್ 6 ಆಗಿದೆ. ಸೊ ಮೈನಸ್ 6 ಡಿವೈಡೆಡ್ ಬೈ 3 ಏನಾಗಿದೆ, ಮೈನಸ್ 2 ಆಗಿದೆ ಅಲ್ವಾ. ಸೊ ಹಾಗಾಗಿ 50 ಇಂಟು ಮೈನಸ್ 2 ಏನಾಗುತ್ತೆ, ಮೈನಸ್ 30. ಸೊ 110 ಇಂಟು ಮೈನಸ್ 1 ಅಲ್ವಾ. ಸೊ ಮೈನಸ್ 110. ಸೊ 135 ಇಂಟು 0 ಏನಾಗುತ್ತೆ, 0 ಆಗ್ಬಿಡತ್ತೆ. 115 ಇಂಟು 1 ಇಸ್ 115 ಇಂಟು 60 25 ಇಂಟು 2 ಏನ್ ಬರುತ್ತೆ, 50 ಆಗತ್ತೆ. ಓಕೆ, ಸೊ ಎಫ್ ಐ ಇಂಟು ಯು ಐ ಬಂದಿದೆ. ಸೊ ಈಗ ಫಾರ್ಮುಲಾ ಏನ್ ಬರುತ್ತೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಚ್ ಇಂಟು ಸಮೇಷನ್ ಎಫ್ ಐ ಇಂಟು ಯು ಐ ಡಿವೈಡೆಡ್ ಬೈ summation fi ಆಗತ್ತೆ. So here a is 57, h is 3 and fi into ui ಎಷ್ಟು ಬರುತ್ತೆ. So minus 30 minus 110 minus 140 25 ಬರುತ್ತಲ್ವಾ. ಸೊ minus 30 minus 110 plus 115 plus 50. So 25 ಬರುತ್ತೆ. So summation of FIUI ಏನ್ ಬರುತ್ತೆ, 25. So summation FI is equal to ಏನಾಗುತ್ತೆ, 110 135 15 plus 110 plus 135 plus 115 plus 25. So ಏನಾಗುತ್ತೆ, 400 ಬರುತ್ತೆ. ಓಕೆ, ಸೊ ಸಮೇಷನ್ ಎಫ್ ಐ ಇಸ್ 400. ಸೊ ನೀವು ಸಪರೇಟ್ ಆಗಿ ಎಚ್ ಇಂಟು ಸಮೇಷನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅನ್ನ ಕೂಡ ಫೈಂಡ್ ಔಟ್ ಮಾಡಿಕೊಂಡು ಆಡ್ ಮಾಡ್ಬೋದು. ಸೊ ಎಚ್ ಇಂಟು, ಸೊ ಇಲ್ಲಿ ಸಮೇಷನ್ ಎಫ್ ಐ ಇಂಟು ಯು ಐ divided by summation fi. So ಇದೇನ್ ಬರುತ್ತೆ ಹೇಳಿ,
400 ಅಲ್ವಾ. ಸೊ ಇದು 25 divided by 400. ಸೊ ಇದೆಷ್ಟು ಬರುತ್ತೆ? 25 divided by 400. 0.0625 ಬರುತ್ತೆ. ಸೊ 0.0625. So x bar is equal to A is 57 plus H is 3 into 0.0625. So x bar is equal to 57 plus 3 into 0.0625 into, so 0.1875 ಬರುತ್ತೆ. ಸೊ 0.1875 ಆಗುತ್ತೆ ಮಕ್ಕಳು. ಸೊ ಇದನ್ನ ಆಡ್ ಮಾಡಿದಾಗ 57.19. ಓಕೆ, ಸೊ 57.1875 ಅಂತ ತಗೊಳ್ಳೋಣ. ಸೊ ಎಕ್ಸ್ ಬಾರ್ ಆಗತ್ತೆ. ಓಕೆ, ಸೊ ದಿಸ್ ಇಸ್ ದಿ ಮೀನ್ ನಂಬರ್ ಆಫ್ ಮ್ಯಾಂಗೋಸ್ ಕೆಪ್ಟ್ ಇನ್ ಎ ಪ್ಯಾಕಿಂಗ್ ಬಾಕ್ಸಸ್. ಓಕೆ, 57.19 ಆಗತ್ತೆ ಮಕ್ಕಳು, ಮೀನ್ ವ್ಯಾಲ್ಯೂ ಆಗತ್ತೆ. So look at the question number 7. To find out the concentration of SO2 in the air in part per millions, that is ppm. The data was collected for 30 localities in certain city and is presented below. Find the mean concentration of SO2 in the air. So ಇಲ್ಲಿ SO2, ಸೊ ಇದರ ಸಾರತೆಯನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಪಿ ಪಾರ್ಟ್ಸ್ ಪರ್ ಮಿಲಿಯನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಡಾಟಾಗಳನ್ನ 30 ಪ್ರದೇಶಗಳಿಂದ ಕಲೆಕ್ಟ್ ಮಾಡಿದ್ದಾರೆ. ಸೊ ಕಾನ್ಸಂಟ್ರೇಷನ್ಸ್ ಇನ್ ppm 0.0022 to 0.4 ಇರುವಂತ ಲೊಕ್ಯಾಲಿಟೀಸ್ 4. ಫ್ರೀಕ್ವೆನ್ಸಿ ಎಷ್ಟಿದೆ? 4 ಇದೆ. 0 to 0.04 to 0.89 ಇದೆ ಫ್ರೀಕ್ವೆನ್ಸಿ. 0.08 to 0.12, ಸೊ 9 ಇದೆ. 0.12 to 0.16 ಫ್ರೀಕ್ವೆನ್ಸಿ ಎಷ್ಟಿದೆ? 2 ಇದೆ. 0.16 to 0.20 frequency is 4 and 0.20 to 0.24 frequency ಏನಿದೆ 2 ಇದೆ. ಸೊ ಇಲ್ಲಿ ನಾವಿದರ ಒಂದು ಮೀನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಕೂಡ ಹೀಗೆ ನೀವು ಡೈರೆಕ್ಟ್ ಮೆಥಡ್ ಅನ್ನ ಕೂಡ ಯೂಸ್ ಮಾಡಬಹುದು, ಇಲ್ಲ ಅಸ್ಯೂಮ್ಡ್ ಮೀನ್ ಮೆಥಡ್ ಅನ್ನ ಕೂಡ ಯೂಸ್ ಮಾಡಬಹುದು. ಸೊ ಇಲ್ಲ ಸ್ಟೆಪ್ ಡಿವಿಯೇಷನ್ ಮೆಥಡ್ ಕೂಡ ಯೂಸ್ ಮಾಡಬಹುದು. ಸೊ ಈಗಾಗಲೇ ನಾವು 2-3 ಪ್ರಾಬ್ಲಮ್ಸ್ ಗಳನ್ನ ನೋಡಿದ್ವಿ ಅಲ್ವಾ. ಸೊ ನೀವು ಟ್ರೈ ಮಾಡಿ, ಹೋಮ್ವರ್ಕ್ ತಗೊಂಡ್ಬಿಡಿ. ಸೊ ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳೇ. ಓಕೆ, ಈಸಿಯಾಗಿ ಫಸ್ಟ್ ಏನ್ ಮಾಡ್ಬೇಕು? XI ಕ್ಲಾಸ್ ಮಾರ್ಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ಕ್ಲಾಸ್ ಮಾರ್ಕ್ಸ್ ಅನ್ನ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡ್ತೀರಲ್ವಾ. ಸೊ ಆಗ ಏನ್ ಸಿಗತ್ತೆ? ಕ್ಲಾಸ್ ಮಾರ್ಕ್ಸ್ ಸಿಗತ್ತೆ ಮಕ್ಕಳೇ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ಸಪೋಸ್ ನೀವು ಡೈರೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡೋದಿದ್ರೆ F ಇಂಟು XI ಮಾಡ್ಕೊಂಡು ಇದರ ಸಮ್ ಅನ್ನ ಆಡ್ ಮಾಡ್ತೀರಾ. ನೆಕ್ಸ್ಟ್ ಫಾರ್ಮುಲಾ ಏನ್ ಬರುತ್ತೆ ಹೇಳಿ? ಡೈರೆಕ್ಟ್ ಮೆಥಡ್ ಅಲ್ಲಿ x ಬಾರ್ ಈಕ್ವಲ್ ಟು ಸಮೇಷನ್ ಆಫ್ FI UI ಡಿವೈಡೆಡ್ ಬೈ ಸಮೇಷನ್ ಆಫ್ FI XI ಡಿವೈಡೆಡ್ ಬೈ ಏನಾಗುತ್ತೆ? ಸಮೇಷನ್ ಆಫ್ FI ಆಗತ್ತೆ ಮಕ್ಕಳೇ. ಸೊ ಅದೇ ನೀವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ಸೊ A ಪ್ಲಸ್ H ಇಂಟು ಸಮೇಷನ್ FI UI ಡಿವೈಡೆಡ್ ಬೈ ಏನಾಗುತ್ತೆ? ಸಮೇಷನ್ ಆಫ್ FI ಆಗತ್ತೆ ಮಕ್ಕಳು. ಸೊ ಯಾವ ಮೆಥಡ್ ಕೂಡ ನೀವು ಫಾಲೋ ಮಾಡ್ಬೋದು.
Ninth question. The following tables gives the literacy of rate in percentage of 35 cities. Find the mean literacy rate. So ಇಲ್ಲೂ ಕೂಡ ಇಲ್ಲಿ ಒಂದು 35 ನಗರಗಳ ಸಾಕ್ಷರತಾ ಪ್ರಮಾಣವನ್ನ ಕೊಟ್ಟಿದ್ದಾರೆ, ಲಿಟರಸಿ ರೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇದರ ಸರಾಸರಿ, ಇದರ ಮೀನ್ ಅನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಸೊ ಲಿಟರಸಿ ರೇಟ್ ಏನಿದೆ 45 to 55 ಎಷ್ಟು ಮೆಂಬರ್ಸ್, ನಂಬರ್ ಆಫ್ ಸಿಟೀಸ್ ಎಷ್ಟು ಬರುತ್ತೆ, 3 ಬರುತ್ತೆ. 55 to 65 ಲಿಟರಸಿ ರೇಟ್ ಎಷ್ಟು ಬರ್ತಾ ಇದೆ, ನಂಬರ್ ಆಫ್ ಸಿಟೀಸು 10 ಸಿಟೀಸ್ಗಳು ಬರುತ್ತೆ. 55ರಿಂದ 65 ರೇಂಜ್ ಅಲ್ಲಿ ಇರೋದು, 65ರಿಂದ 75 ರೇಂಜ್ ಅಲ್ಲಿ ಇರೋದು 11 ಸಿಟೀಸ್ ಬರುತ್ತೆ. 75 to 85 ರೇಂಜ್ ಅಲ್ಲಿ ಇರೋದು 8 ಸಿಟೀಸ್ ಬರುತ್ತೆ. 85 to 95 ಇರೋದು 3 ಸಿಟೀಸ್ ಬರುತ್ತೆ ಮಕ್ಕಳೇ. ಸೊ ಇಲ್ಲೂ ಕೂಡ ಹಾಗೆ ನೀವು XI ಇಂಟರ್ವಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿ ನೀವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ, ಸೊ ಇದರ ಕ್ಲಾಸ್ ಇಂಟರ್ವಲ್. ಸೊ ಕ್ಲಾಸ್ ಇಂಟರ್ವಲ್ ಏನಾಗುತ್ತೆ ಹೇಳಿ, 45 to 55 ಅಲ್ವಾ, ಸೊ 10 ಬರುತ್ತೆ. ಸೊ ಕ್ಲಾಸ್ ಇಂಟರ್ವಲ್. ಸೊ ಇಲ್ಲಿ ಅಸ್ಯೂಮ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಅಸ್ಯೂಮ್ಡ್ ಮೀನ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಲೋವರ್ ಲಿಮಿಟ್ 45 ಪ್ಲಸ್ ಲಾಸ್ಟ್ ಲಿಮಿಟ್ 95 ಡಿವೈಡೆಡ್ ಬೈ 2 ಮಾಡಿ ಕೂಡ ನೀವು ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು XI ಅಲ್ಲಿರೋ ಮಿಡ್ಲ್ ಒಂದು ಟರ್ಮ್ ಅನ್ನ ನೀವು ಮೀನ್ ಕ್ಲಾಸ್ ಇಂಟರ್ವಲ್ A ಅಂತ ತಗೊಳ್ಬಹುದು ಮಕ್ಕಳೇ. ಸೊ ಯಾವ ರೀತಿ ಆದ್ರೂ ಕೂಡ ನೀವು ಮಾಡ್ಬೋದು. ಓಕೆ, ಓಕೆ, ಇವತ್ತಿಗೆ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮೀಡಿಯನ್ ಆಫ್ ಗ್ರೂಪ್ಡ್ ಡಾಟಾ ಅಂಡ್ ಮೋಡ್ ಆಫ್ ಗ್ರೂಪ್ಡ್ ಡಾಟಾವನ್ನ ಪ್ರಾಬ್ಲಮ್ಸ್ ಗಳನ್ನ ನೋಡೋಣ ಮಕ್ಕಳೇ. ಸೊ ಆದಷ್ಟು ನೀವು ಇದರಲ್ಲಿ ಕ್ಯಾಲ್ಕುಲೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಫಾರ್ಮುಲಾಸ್ 3 ಫಾರ್ಮುಲಾ ಎಲ್ಲಿಂದ ಇದೆ, ಮೀನ್ ಅಲ್ಲಿ 3 ಫಾರ್ಮುಲಾಸ್ ಇರುತ್ತೆ, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ಮೋಡ್ ಅಲ್ಲಿ ಒಂದು ಫಾರ್ಮುಲಾ ಇದೆ, ಅದೇ ರೀತಿ ಮೀಡಿಯನ್ ಅಲ್ಲಿ ಒಂದು ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಸೊ ಇಲ್ಲಿ ಈ ಒಂದು ಟಾಪಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ಮಕ್ಕಳೇ. ಯಾವ್ದು ಅರ್ಥ ಆಗಿಲ್ಲ, ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. ಓಕೆ, ಏನು ಡೌಟ್ಸ್ ಇಲ್ಲ ಅಲ್ವಾ? ಸೊ ಇಲ್ಲಿಗೆ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಆಲ್.